ಮೊದಲ ಪರೀಕ್ಷೆ ಗೆದ್ದ ಮುಖ್ಯಮಂತ್ರಿ ದೋಸ್ತಿಗಳಿಗೆ ಡಿಕೆ ಮಾಸ್ಟರ್ ಸ್ಟ್ರೋಕ್. ಬಿಜೆಪಿಗೆ 6 ಅಡ್ಡ ಮತದಾನದ ಶಾಕ್. ದಳಪತಿಗಳು ಸೋಲಿನಿಂದ ಶೇಕ್. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆದ್ದಿದ್ದಾದ್ರೂ ಹೇಗೆ? ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು? ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಂಡಿದ್ದು ಕಾಣದ್ದು. ನಾನು ಧನುಶ್ರೀ ಪೂಜಾರಿ. ಸಿಎಂ ಆದ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ, 5ಕ್ಕೆ 5 ಗೆಲುವು. ಡಿಕೆ ತಂತ್ರಗಾರಿಕೆಗೆ ಶಾಕ್ ಆದ ವಿಪಕ್ಷಿಗಳು. ದೋಸ್ತಿಗಳನ್ನೇ ದಿಕ್ಕಾಪಾಲು ಮಾಡಿದ ಹೊಸ ಸಿಎಂ. ಅಡ್ಡ ಮತದಾನದಿಂದ ಅಲುಗಾಡಿದ ವಿಪಕ್ಷಗಳು. ಹೇಗಿತ್ತು ಡಿಕೆಯ ಮಾಸ್ಟರ್ ಸ್ಟ್ರೋಕ್? ಪರಿಷತ್ ಚುನಾವಣೆಯಲ್ಲಿ ಅಸಲಿಗೆ ನಡೆದಿದ್ದಾದ್ರೂ ಏನು? ನಮ್ಮ 3 ಓಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತಾರೆ. ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ. ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು ಇದು ಜನರ ಹಿತಕ್ಕೋಸ್ಕರ ಇರುವಂಥ ಸರ್ಕಾರ, ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಮುಂದುವರಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 4 ಅಭ್ಯರ್ಥಿಗಳನ್ನು ಗೆಲ್ಲಿಸುವಷ್ಟು ಬಲ ಇತ್ತು. ಹಾಗಾಗಿ 4 ಅಭ್ಯರ್ಥಿಗಳು ಕಣಕ್ಕೆ ಇಳಿತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಚಾಣಕ್ಯ ಡಿಕೆಶಿ 5 ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಕಾಂಗ್ರೆಸ್ ಬಳಿ ಉಳಿದುಕೊಳ್ಳೋ ಮತಗಳನ್ನು ಕೊಡಲು ಅಭ್ಯರ್ಥಿಯನ್ನ ಹಾಕಿರಬಹುದು ಅಂತ ವಿಪಕ್ಷಗಳು ಸುಮ್ಮನಾಗಿದ್ವು. ಆದರೆ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಹೊಸ ಸಿಎಂ ವಿಪಕ್ಷಗಳನ್ನ ಶೇಕ್ ಮಾಡಿದ್ದಾರೆ. ಮೊದಲ ಪರೀಕ್ಷೆ ಗೆದ್ದ ಮುಖ್ಯಮಂತ್ರಿ ದೋಸ್ತಿಗಳಿಗೆ ಡಿಕೆ ಮಾಸ್ಟರ್ ಸ್ಟ್ರೋಕ್. ಬಿಜೆಪಿಗೆ 6 ಅಡ್ಡ ಮತದಾನದ ಶಾಕ್. ದಳಪತಿಗಳು ಸೋಲಿಂದ ಶೇಕ್. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆದ್ದಿದ್ದೇಗೆ? ಕ್ರಾಸ್ ವೋಟಿಂಗ್ ಮಾಡಿದ್ಯಾರು? ಪರಿಷತ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಡಿಕೆಶಿ ತನ್ನ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿದ್ದಾರೆ. ದೋಸ್ತಿಗಳು ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅಂತ ತಲೆಕೆಡಿಸಿಕೊಂಡು ಕೂತಿದ್ದಾರೆ. ಸದ್ಯ ಕ್ರಾಸ್ ವೋಟಿಂಗ್ ಮಾಡಿದ್ದು ಯಾರು ಅಂತ ದೋಸ್ತಿ ನಾಯಕರಿಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಅವರು ಯಾರು ಅನ್ನೋದು ಡಿಕೆಶಿಗೆ ಗೊತ್ತಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಅಂದ್ರೇನೆ ಹಾಗೆ, ಇದು ಆಗಬೇಕು ಅಂದುಕೊಂಡ್ರೆ ಅದನ್ನ ಮಾಡಿಯೇ ತೀರ್ತಾರೆ. ಹೇಗೆ ರಣತಂತ್ರ ಮಾಡಬೇಕು, ಯಾವಾಗ ಯಾರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಅದಕ್ಕೆ ಅವರು ಈಗ ಮುಖ್ಯಮಂತ್ರಿ ಆದ ನಂತರ ನಡೆದ ಮೊದಲ ಪರೀಕ್ಷೆಯಲ್ಲೇ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೂ ಭರ್ತಿ ಮತಗಳೇ ಬಿದ್ದಿವೆ. ಬಿಕೆ ಹರಿಪ್ರಸಾದ್ಗೆ 30, ಶಿವಣ್ಣಗೆ 30 ಮತ, ತಿಪ್ಪಣ್ಣ ಕಮಕನೂರು 30, ಪಿವಿ ಮೋಹನ್ 29 ಮತಗಳನ್ನು ಪಡೆದು ಗೆದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 32 ಮತಗಳು ಸಿಕ್ಕಿವೆ. 5ನೇ ಅಭ್ಯರ್ಥಿ ಗೆದ್ರೆ ಗೆಲ್ಲಲಿ, ಗೆಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ತೀರ್ಮಾನಿಸಿ ಮೊದಲ 4 ಅಭ್ಯರ್ಥಿಗಳಿಗೆ 30 ಮತ ಕೊಡಲು ಹೇಳಲಾಗಿತ್ತು. ವಿನಯ್ ಕಾರ್ತಿಕ್ಗೆ ದೋಸ್ತಿ ಪಕ್ಷದ ಮತಗಳನ್ನು ಕೇಳಲಾಗಿತ್ತು. ಈಗ ಫಲಿತಾಂಶದಲ್ಲಿ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರೇ ಹೆಚ್ಚು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ. ಎಷ್ಟು ವೋಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅಂದ್ಕೊಂಡಿದ್ದು. ನಮ್ಮ ಇದು ಸೇರಿ ಯಾವುದು ನಮ್ಮ 2ನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದರೆ 2 ಪಕ್ಷದಿಂದ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಏನಂತೀರ? ಅವ್ರಿಗೆ ಭರವಸೆ ಏನಾದ್ರು ಕೊಟ್ಟು ಕರ್ಕೊಂಡ್ರಾ? ಏನು ಭರವಸೆ ಕೊಟ್ಟಿಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ಪರ ಇದ್ದಾರೆ, ಎಲ್ಲರೂ ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲರೂ ಹಾಕಿರ್ಬೇಕು.
ಇನ್ನು ಈ ಚುನಾವಣೆ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಯೇ ಆಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿ ಅವರು ಸಿಎಂ ಪಟ್ಟವನ್ನ ದಕ್ಕಿಸಿಕೊಂಡಿದ್ರು. ಈ ಸಿದ್ದು ಅನುಪಸ್ಥಿತಿಯಲ್ಲಿ ತಾನು ಎಷ್ಟು ಪವರ್ಫುಲ್ ಅನ್ನೋದನ್ನ ಡಿಕೆಶಿ ತೋರಿಸಬೇಕಿತ್ತು. ಅದಕ್ಕೆ ಡಿಕೆಶಿ ಸಹ ಈ ಚುನಾವಣೆಯನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಅಖಾಡಕ್ಕಿಳಿದಿದ್ರು. ಚುನಾವಣೆಗೂ ಒಂದು ದಿನ ಮುನ್ನವೇ ಎಲ್ಲರನ್ನ ರಿಸಲ್ಟ್ಗೆ ಸೇರಿಸಿದ್ರು. ಒಂದು ವೋಟ್ ಸಹ ಪೋಲ್ ಆಗಬಾರದು, ಒಂದು ಸಹ ಕ್ರಾಸ್ ವೋಟಿಂಗ್ ಆಗಬಾರದು ಅಂತ ಮುನ್ನೆಚ್ಚರಿಕೆಗಳನ್ನ ಕೈಗೊಂಡಿದ್ರು. ರಿಸಲ್ಟ್ನಿಂದಲೇ ಶಾಸಕರನ್ನ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿ ವೋಟ್ ಹಾಕಿಸಿದ್ರು. ಪಕ್ಷೇತರರು ಸೇರಿ 135 ಶಾಸಕರ ಬಲ ಇರೋ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಅವಕಾಶ ಇತ್ತು. ಆದರೆ ಶಕ್ತಿ ಇದ್ದಷ್ಟೇ ಸಾಮರ್ಥ್ಯ ತೋರಿಸಿದ್ರೆ ಅದರಲ್ಲಿ ವಿಶೇಷ ಏನಿರುತ್ತೆ? ತಾವು ಸ್ಪೆಷಲ್, ತಮ್ಮಿಂದ ಏನೆಲ್ಲ ಸಾಧ್ಯವಾಗುತ್ತೋ ಅದನ್ನ ತೋರಿಸಬೇಕು ಎಂದುಕೊಂಡ ಡಿಕೆಶಿ 4 ಅಭ್ಯರ್ಥಿಗಳ ನಂತರ 5ನೇ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿದ್ರು. ಅಭ್ಯರ್ಥಿಗಳನ್ನ ಎಲ್ಲರೂ ಹಾಕ್ತಾರೆ, ಆದರೆ ಅವರನ್ನ ಗೆಲ್ಲಿಸಿಕೊಂಡು ಬರೋದೇ ಅಸಲಿ ಪರೀಕ್ಷೆ. ಆದರೆ ಆ ಪರೀಕ್ಷೆಯನ್ನ ಲೀಲಾಜಾಲವಾಗಿ ಪಾಸ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಉಚ್ಚಾಟಿತ ಶಾಸಕರ ಜೊತೆಗೆ ಬಿಜೆಪಿ ಜೆಡಿಎಸ್ ಶಾಸಕರನ್ನು ತಮ್ಮ ಅಭ್ಯರ್ಥಿಗಳಿಗೆ ವೋಟ್ ಮಾಡುವಂತೆ ಮಾಡಿದ ಡಿಕೆಶಿ ದೋಸ್ತಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡ ನಂತರ ಉಳಿಯುವ ಮತಗಳನ್ನ ನಾವು ಸೆಳೆಯಬೇಕು ಅಂತ ದೋಸ್ತಿಗಳು ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಸಂಖ್ಯಾಬಲ ಇಲ್ಲದೇ ಇದ್ರು ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕಿತ್ತು. ಆದರೆ ರಿಸಲ್ಟ್ನಲ್ಲೇ ಗೇಮ್ ಪ್ಲಾನ್ ಮಾಡಿದ ಡಿಕೆಶಿ ಜೆಡಿಎಸ್ ಹಾಕಿದ್ದ ಅಭ್ಯರ್ಥಿಯನ್ನ ಸೋಲಿಸುವುದರ ಜೊತೆಗೆ ಬಿಜೆಪಿಯಲ್ಲೂ ಕಿಚ್ಚು ಹೊತ್ತಿಸಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ತಾ ಇದ್ದ ಕಮಲ ಪಕ್ಷದಲ್ಲೇ ಸುಮಾರು 5-6 ಶಾಸಕರು ಅಡ್ಡ ಮತದಾನ ಮಾಡಿದ್ದು. ಇದರಿಂದ ಬಿಜೆಪಿಯಲ್ಲಿ ಭೂಕಂಪ ಆಗ್ತಾ ಇದೆ. ಕ್ರಾಸ್ ವೋಟ್ ಮಾಡಿದವರನ್ನ ಸುಮ್ಮನೆ ಬಿಡಬಾರದು ಅಂತ ಕೆಲವು ಬಿಜೆಪಿ ನಾಯಕರೇ ಒತ್ತಾಯ ಮಾಡಿ ಕೇಂದ್ರಕ್ಕೆ ಪತ್ರ ಬರಿತಾ ಇದ್ದು, ಕೆಲವೇ ದಿನಗಳಲ್ಲಿ ಅವರ ವಿರುದ್ಧ ಆಕ್ಷನ್ ಆಗತ್ತೆ ಅಂತ ವಿಜೇಂದ್ರ ಸಹ ಎಚ್ಚರಿಸಿದ್ರು. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಎಸ್, ಈ ಚುನಾವಣೆ ಬಿವೈ ವಿಜೇಂದ್ರ ಅವರಿಗೂ ಅತ್ಯಂತ ಮುಖ್ಯ ಚುನಾವಣೆ ಆಗಿತ್ತು. ಪಕ್ಷದಲ್ಲಿ ಅವರ ವಿರುದ್ಧ ಒಂದು ತಂಡ ತಿರುಗಿ ಬಿದ್ದಿದ್ದು ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ನೋಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಜೆಪಿಯ ಎಲ್ಲ ಶಾಸಕರು ತಮ್ಮ ಹಿಡಿತದಲ್ಲೇ ಇದ್ದಾರೆ ಅಂತ ತೋರಿಸಬೇಕಾಗಿತ್ತು. ಅದಕ್ಕಾಗಿ ವಿಜೇಂದ್ರ ಸಹ ಪ್ರಯತ್ನ ಪಟ್ಟಿದ್ರು. ಆದರೆ ಅದು ಸಾಧ್ಯವಾಗಿಲ್ಲ. ಎಲ್ಲರೂ ಜೆಡಿಎಸ್ ಶಾಸಕರು ಕ್ರಾಸ್ ವೋಟ್ ಮಾಡಬಹುದು ಅಂದುಕೊಂಡಿದ್ರೆ ಬಿಜೆಪಿ ಶಾಸಕರೇ ಹೆಚ್ಚು ಕ್ರಾಸ್ ವೋಟ್ ಮಾಡಿ ವಿಜೇಂದ್ರರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಬಾಂಬಿಟ್ಟಿದ್ದಾರೆ. ಅದಕ್ಕೆ ಈಗ ಆಕ್ರೋಶಗೊಂಡಿರೋ ವಿಜೇಂದ್ರ ಅಡ್ಡ ಮತದಾನ ಮಾಡಿರೋರನ್ನ ಮೀರ್ ಸಾದಿಕ್ ಅಂತ ಕರೆಯುವ ಮೂಲಕ ತಮಗಾದ ನೋವನ್ನ ತೋಡಿಕೊಂಡಿದ್ದಾರೆ. ಇನ್ನು ಬಿಜೆಪಿಯ ಕಟ್ಟಾಳುಗಳು ಅಂತ ಕರೆಸಿಕೊಳ್ಳುವ ನಾಯಕರಿಗೂ ಈ ಸೋಲು ಆಕ್ರೋಶವನ್ನು ತರಿಸಿದೆ. ಕ್ರಾಸ್ ವೋಟ್ ಮಾಡಿದವರಿಗೆ ಕೆಲವು ನಾಯಕರು ತಮ್ಮದೇ ಸ್ಟೈಲ್ನಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಈ ಕುರಿತು ಪೋಸ್ಟ್ ಮಾಡಿರುವ ಶಾಸಕ ಸುರೇಶ್ ಕುಮಾರ್ ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರು ಗಡಿಯಾರದ ಗಂಟೆಯ ಎಚ್ಚರಿಕೆಯ ಎದ್ದೇಳುವುದಿಲ್ಲವೋ ಅವರಿಗೆ ಬೆಳಕು ಆಗುವುದೇ ಇಲ್ಲ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ಅಡ್ಡ ಮತದಾನ ಮಾಡಿದ ಬಿಜೆಪಿ ಶಾಸಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಾಜಿ ಸಂಸದ ಭಗವಂತ ಖೂಬಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಪತ್ರ ಬರೆದಿದ್ದಾರೆ. ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದ್ರೋಹ ಮಾಡೋರನ್ನ ಕ್ಷಮಿಸಬಾರದು. ಅಂಥವರಿಂದ ನಿಜವಾದ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ತಾ ಇದ್ದಾರೆ. ಅವರ ವಿರುದ್ಧ ಕೂಡಲೇ ಕ್ರಮ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನಮ್ಮ ಅಭ್ಯರ್ಥಿಗಳಿಗೆ ಎಷ್ಟು ಮತ ನಿಗದಿಯಾಗಿತ್ತೋ ಅಷ್ಟು ಮತಗಳು ಕರೆಕ್ಟಾಗಿ ಬಂದಿಲ್ಲ.
ಯಾರು ಈ ರೀತಿ ಮಾಡಿದ್ದಾರೆ ಅದೊಂಥರ ದ್ರೋಹ ಬಗ್ದಂಗೆ ಆಗಿದೆ. ಅದನ್ನು ಯಾರು ಅಂತ ಕಂಡಿರ್ತಾರೆ. ಆದರೆ ನಿಜವಾಗ್ಲೂ ತಾವು ಹೇಳಿದಂಗೆ ರಾಜಕೀಯ ಪಕ್ಷವಾಗಿ ಇದೊಂದು ಎಚ್ಚರಿಕೆ ಗಂಟೆ. ಇದರ ಹಿನ್ನೆಲೆಯಲ್ಲಿ ನಾವು ಎಲ್ಲಿ ಎಡವಿದ್ದೀವಿ, ಯಾವುದನ್ನ ಸರಿ ಮಾಡ್ಕೋಬೇಕು, ಅದನ್ನು ಒಂದು ಪ್ರಮುಖ ಪ್ರತಿಪಕ್ಷವಾಗಿ ನಾವು ಇವತ್ತು ಅವಲೋಕನ ಮಾಡಿಕೊಳ್ಳೇಬೇಕು. ನಮಗೆ ನಮ್ಮ ಪಕ್ಷಕ್ಕಿರುವ ಆ ಸಂಬಂಧ ಇದೆಯಲ್ಲ, ಆ ತಾಯಿ ಮಗುವಿನ ಸಂಬಂಧ, ಅದನ್ನು ಯಾವತ್ತೂ ಕೂಡ ನಾವು ಕಡೆಗಾಣಿಸ್ಬಾರ್ದು. ಅದು ಕಡೆಗಾಣಿಸಿದ್ರೆ ಪ್ರಾಯಶಃ ಆ ವ್ಯಕ್ತಿದು ಬೆಳವಣಿಗೆ ಅಲ್ಲಿಗೆ ಇತಿಷ್ಟೇ ಆಡುತ್ತೆ. ಪ್ರಾಯಶಃ ಆತ್ಮಸಾಕ್ಷಿನ ಇವರು ಕೆಲವರು ರಜೆ ಮೇಲೆ ಕಳಿಸಿದ್ರು ಅಂತ ಕಾಣುತ್ತೆ. ಮೇಲ್ಮನೆ ಫೈಟ್ನಲ್ಲಿ ಬಿಜೆಪಿಗೆ ಸರಿಯಾದ ಪೆಟ್ಟು ಬಿದ್ದಿದೆ. ಬಿಜೆಪಿಯ 6 ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋ ಶಂಕೆ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಕಮಲ ನಾಯಕರು ವಿಫಲಾಗಿದ್ದಾರೆ. ಅಭ್ಯರ್ಥಿಗಳಿಗೆ ಸಿಗುವ ಮತಗಳ ಬಗ್ಗೆಯೂ ನಿರ್ಲಕ್ಷ್ಯ ವಹಿಸಲಾಗಿದೆ. ಹಾಗಾಗಿ ವಿಜೇಂದ್ರ ಅಶೋಕ್ ಸ್ಥಾನದ ಬದಲಾವಣೆ ಬಗ್ಗೆಯೂ ಮಾತುಗಳು ಕೇಳಿ ಬರ್ತಾ ಇವೆ. ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಗರಂ ಆಗಿದೆ. ವಿಜೇಂದ್ರ ಅಶೋಕ್ ಅವರಿಂದ ಪ್ರತ್ಯೇಕ ವರದಿಗೆ ಆದೇಶ ಮಾಡಿದೆಯಂತೆ. ಅದೇ ರೀತಿ ಅಸಿಂಧು ಆದ ಮತದ ಬಗ್ಗೆಯೂ ವರದಿ ಕೇಳಿದೆ. ಅದಕ್ಕಾಗಿ ಈಗ ಅಡ್ಡ ಮತದಾನ ಮಾಡಿದ್ದ ಶಾಸಕರನ್ನ ಪತ್ತೆ ಹಚ್ಚಲು ಬಿಜೆಪಿ ಆಂತರಿಕ ಸಮಿತಿಯನ್ನ ರಚನೆ ಮಾಡಿದೆ. ಹೇಳಿ ಕೇಳಿ ಮೊದಲೇ ಬಿಜೆಪಿ ಶಿಸ್ತಿನ ಪಕ್ಷ. ಅಡ್ಡ ಮತದಾನ ಮಾಡಿದ್ರೆ ಆಕ್ಷನ್ ತೆಗೆದುಕೊಳ್ಳೋದು ಫಿಕ್ಸ್ ಅಂತ ಶಾಸಕರಿಗೆ ಮೊದಲೇ ಗೊತ್ತಿತ್ತು. ಮತದಾನ ಮಾಡೋದು ಇರಲಿ, ತಮ್ಮ ಮೇಲೆ ಅನುಮಾನ ಬಂದರೂ ಕಷ್ಟ ಅಂತ ಶಾಸಕರಿಗೆ ಗೊತ್ತಿತ್ತು. ಅದಕ್ಕೆ ಮತದಾನ ಮಾಡೋಕ್ಕೂ ಮುನ್ನವೇ ಉಚ್ಚಾಟಿತ ಶಾಸಕ ಯತ್ನಾಳ್ ತಾನು ಬಿಜೆಪಿಗೆ ವೋಟ್ ಹಾಕುವುದಾಗಿ ಹೇಳಿದ್ರು. ಇಷ್ಟೆಲ್ಲ ಆದರೂ ಕೆಲವರು ಸದ್ದಿಲ್ಲದೆ ಕಾಂಗ್ರೆಸ್ಗೆ ಮತ ಕೊಟ್ಟು ಬಂದಿದ್ದಾರೆ. ಗೌಪ್ಯ ಮತದಾನ, ನಾವು ವೋಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಅಂತ ಕ್ರಾಸ್ ವೋಟ್ ಮಾಡಿದ್ದಾರೆ. ಈ ಕ್ರಾಸ್ ವೋಟ್ ಈಗ ಬಿಜೆಪಿಯಲ್ಲಿ ಬೆಂಕಿಯನ್ನೇ ಹೊತ್ತಿಸಿದೆ. ವಿಜೇಂದ್ರ ಮೇಲೆ ಹೈಕಮಾಂಡ್ ನಂಬಿಕೆ ಇಟ್ಟಿತ್ತು. ಆದರೆ ಆ ನಂಬಿಕೆಯನ್ನ ವಿಜೇಂದ್ರ ಉಳಿಸಿಕೊಂಡಿಲ್ಲ. ರಾಜ್ಯ ನಾಯಕರು ಈಗ ಬಿಜೆಪಿ ಹೈಕಮಾಂಡ್ ಕೆಂಗಣೆಗೆ ಗುರಿಯಾಗಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಜಾಗೃತಿ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅಂತ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಳ್ತಾ ಇದೆ. ಬಿಜೆಪಿಯಲ್ಲಿ ನಾಯಕತ್ವ ಗಟ್ಟಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದು, ಈಗ ಮೊದಲು ಕ್ರಾಸ್ ವೋಟ್ ಮಾಡಿರೋರ ಲಿಸ್ಟ್ ಕೊಡಿ ಅಂತ ಹೈಕಮಾಂಡ್ ಕೇಳಿದೆಯಂತೆ. ಅದಕ್ಕೆ ಈಗ ಅಡ್ಡ ಮತದಾನ ಮಾಡಿದ ಶಾಸಕರನ್ನ ಪತ್ತೆ ಹಚ್ಚಲು ರಾಜ್ಯ ಬಿಜೆಪಿ ಆಂತರಿಕ ಸಮಿತಿಯನ್ನು ರಚಿಸಿದೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಮಾಜಿ ಶಾಸಕ ಎನ್ ಮಹೇಶ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದ್ದು, ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚಿ ವರದಿ ನೀಡುವಂತೆ ಜೂನ್ 25ರೊಳಗೆ ಗಡುವು ಕೊಟ್ಟಿದೆ. ಸತ್ಯಾಸತ್ಯತೆ ಹಾಗೂ ವಾಸ್ತವಿಕತೆ ತಿಳಿದು ಸಮಗ್ರ ವರದಿ ನೀಡುವಂತೆ ಸೂಚನೆ ಕೊಡಲಾಗಿದೆ. ಹೈಕಮಾಂಡ್ಗೆ ವಿಜೇಂದ್ರ ಕಂಪ್ಲೈಂಟ್. ವಿಜೇಂದ್ರ ವಿರೋಧಿಗಳೇ ಅಡ್ಡ ಮತದಾನ ಮಾಡಿದ್ರ ಪರಿಷತ್ ಚುನಾವಣೆಯಲ್ಲಿ ಡಿಕೆಶಿ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಬಹುದು ಅಂತ ಬಿಜೆಪಿ ಅಂದುಕೊಂಡಿದ್ರು. ಆದರೆ ಪ್ಲಾನ್ ರಿವರ್ಸ್ ಮಾಡಿದ ಡಿಕೆ ಜೆಡಿಎಸ್ ಜೊತೆಗೆ ಬಿಜೆಪಿ ಶಾಸಕರಿಗೂ ಗಾಳ ಹಾಕಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಶಾಸಕರಿಂದಲೇ ಅಡ್ಡ ಮತದಾನ ಆಗಿರೋದು ಬಿಜೆಪಿ ನಾಯಕರಿಗೆ ಟೆನ್ಷನ್ ತಂದೊಡ್ಡಿದೆ. ಕಾಂಗ್ರೆಸ್ಗೆ ಗೌಪ್ಯವಾಗಿ ಮತ ಹಾಕಿರೋ ಬಿಜೆಪಿ ಶಾಸಕರು ಸುಮ್ಮನಾಗಿದ್ದಾರೆ. ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಎಂಬುದನ್ನು ಪತ್ತೆ ಹಚ್ಚಲು ಬಿಜೆಪಿ ನಾಯಕರು ಬದ್ದಾಡ್ತಾ ಇದ್ದಾರೆ. ಮತಗಟ್ಟೆ ಕೇಂದ್ರದಲ್ಲಿದ್ದ ಪಕ್ಷದ ಏಜೆಂಟ್ ದೊಡ್ಡನಗೌಡ ಪಾಟೀಲ್ ಜೊತೆ ನಾಯಕರು ಚರ್ಚಿಸಿದ್ದಾರೆ. ಜೊತೆಗೆ ಅನುಮಾನಿತ ಶಾಸಕರ ಪಟ್ಟಿಯನ್ನ ರೆಡಿ ಮಾಡಲಾಗಿದ್ದು ಹೈಕಮಾಂಡ್ಗೆ ಕಳಿಸಿದಾರಂತೆ. ಬಿಜೆಪಿ ಶಾಸಕರ ಅಡ್ಡ ಮತದಾನ ಹಿನ್ನೆಲೆ ಬಿಜೆಪಿಯಲ್ಲೇ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಳ್ತಾ ಇದ್ದಾರೆ. ವಿರೋಧಿ ಬಣದ ಮೇಲೆ ವಿಜೇಂದ್ರ ಬಣ ಅನುಮಾನ ವ್ಯಕ್ತಪಡಿಸಿದೆ. ಮತ್ತೊಂದೆಡೆ ವಿರೋಧಿ ಬಣದಿಂದಲೂ ವಿಜೇಂದ್ರ ಬಣದ ಮೇಲೆ ಶಂಕೆ ವ್ಯಕ್ತವಾಗಿದೆ. ವಿಜೇಂದ್ರ ಬದಲಾವಣೆಗೆ ಸರಿಯಾದ ಸಮಯ ಕಾಯುತ್ತಿದ್ದ ವಿರೋಧಿ ಬಣದ ನಾಯಕರು ಈಗ ಸ್ವಪಕ್ಷದ ಶಾಸಕರ ಅಡ್ಡ ಮತದಾನ ತಡೆಯುವಲ್ಲಿ ವಿಜೇಂದ್ರ ವಿಫಲವಾಗಿದ್ದಾರೆ ಅಂತ ವರಿಷ್ಠರಿಗೆ ದೂರು ಸಲ್ಲಿಸಲು ತಂತ್ರಗಾರಿಕೆ ರೂಪಿಸಿದ್ದಾರೆ. ಅಲ್ಲದೆ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕಂತಲೂ ಒತ್ತಡ ಹೇರಲು ಪ್ಲಾನ್ ಮಾಡಿದ್ದಾರಂತೆ. ವಿಜೇಂದ್ರ ವಿರೋಧಿ ಬಣದಲ್ಲಿರೋರು ಅಡ್ಡ ಮತದಾನ ಮಾಡಿರಬಹುದು ಅಂತ ಗಟ್ಟಿಯಾಗಿ ನಂಬಲಾಗ್ತಾ ಇದೆ. ಇದರ ನಡುವೆ ಬೈರತಿ ಬಸವರಾಜ್ ಸಹ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇದ್ದು ಅದನ್ನು ವಿಜೇಂದ್ರ ಅಲ್ಲಗಳೆದ್ರು. ಬೈರತಿ ಬಸವರಾಜ್ ಬಗ್ಗೆ ಬೇಕಂತಲೇ ಕಾಂಗ್ರೆಸ್ನವರು ಸುದ್ದಿಗಳನ್ನ ಹರಿಬಿಡ್ತಾ ಇದ್ದಾರೆ. ಅವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಬೈರತಿ ಬಸವರಾಜ್ ಸಹ ಮಾತಾಡಿದ್ದು, ನಾವು ಯಾರೂ ಅಡ್ಡ ಮತದಾನ ಮಾಡುವ ಆಮಿಷಕ್ಕೆ ಒಳಗಾಗಿಲ್ಲ. ಯಾರೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆಯುವ ಕೆಲಸ ಮಾಡಬಾರದು. ಅಂತವರು ಯಾರೇ ಇದ್ರು ಅವರನ್ನ ಕ್ಷಮಿಸಬಾರದು. ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗಲಿ, ನಾನೇ ತಪ್ಪು ಮಾಡಿದ್ರು ಕ್ರಮ ಆಗಲಿ ಅಂತ ಹೇಳಿದ್ರು. ಮಾಧ್ಯಮಗಳಲ್ಲಿ ಬೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂತ ಕೆಲಸ ನಡೀತಾ ಇದೆ.
ನನಗನ್ನಿಸ್ತದೆ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಷಡ್ಯಂತ್ರ, ಒಂದು ಪಿತೂರಿ. ಹಾಗಾಗಿ ನಾವೇನು ತಂಡ ಮಾಡಿದ್ದೇವೆ, ಆ ತಂಡ ಏನು ಚರ್ಚೆ ಮಾಡಿ ವರದಿ ಕೊಡ್ತಾರೆ ಆವಾಗಲೇ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ. ಯಾರೇ ಅಡ್ಡ ಮತದಾನ ಮಾಡೋದು ಕೂಡ ಅದು ತಪ್ಪು, ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸ. ಒಬ್ಬ ಪಕ್ಷ ಅಂದರೆ ಒಂದು ತಾಯಿ ಥರ ಸಮಾನ. ಆ ತಾಯಿಗೆ ನಾವು ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ದಂಗೆ. ಸೊ ಅಂಥವ್ರು ಯಾರೇ ಮಾಡಿದ್ರು ಕೂಡ ಅದು ಖಂಡಿತವಾಗಿ ನಾನು ಕೂಡ ಅವ್ರನ್ನ ಕ್ಷಮಿಸಲ್ಲ. ಯಾಕಂದರೆ ಅದು ಅಕ್ಷಮ ಅಪರಾಧ. ಒಂದು ಪಕ್ಷದ ಅನ್ನ ತಿಂದು, ಪಕ್ಷದ ಚೌಕಟ್ಟಲ್ಲಿದ್ದು, ಪಕ್ಷದ ಎಲ್ಲ ಸವಲತ್ತುಗಳನ್ನು ನಾವು ಅನುಭವಿಸಿ ಇವತ್ತೆಲ್ಲೋ ಒಂದು ಕಡೆ ಪಕ್ಷಕ್ಕೆ ದ್ರೋಹ ಮಾಡೋಂಥದ್ದು ನಿಜವಾಗ ಕೂಡ ಅದು ನೋವಿನ ಸಂಗತಿ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಸ್ ಆಗಿಲ್ಲ. ತಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಆದರೆ ಬಿಜೆಪಿ ನಿಗದಿ ಮಾಡಿದ್ದ ವೋಟ್ ಸಹ ಬಿಜೆಪಿಗೆ ಬಿದ್ದಿಲ್ಲ. ಸುಮಾರು 3 ಕ್ರಾಸ್ ವೋಟ್ ಆಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. 1 ಅಸಿಂಧು ಆಗಿರೋದು ಸೇರಿ 4 ಮತಗಳು ನಮಗೆ ಬಿದ್ದಿಲ್ಲ ಅಂತ ಹೇಳ್ತಾ ಇರೋ ಬಿಜೆಪಿ ಪಕ್ಷಕ್ಕೆ ದ್ರೋಹ ಮಾಡಿರೋರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದೆ. ಕೇಂದ್ರದಲ್ಲಿ ಬಲಿಷ್ಠ ಸರ್ಕಾರ, ದೊಡ್ಡ ಪಕ್ಷ ಅಂದ್ರೆ ಬಿಜೆಪಿ. ಇಂತಹ ಪಕ್ಷದಲ್ಲಿದ್ದು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಅವರನ್ನ ಸುಮ್ಮನೆ ಬಿಡಲ್ಲ. ಕ್ರಾಸ್ ವೋಟಿಂಗ್ ಮಾಡಿದವರ ರಾಜಕೀಯ ಜೀವನ ಅಂತ್ಯ ಆಗುತ್ತೆ. ನಮ್ಮ ಜೊತೆ ಮಾತನಾಡಿ ಅವರಿಗೆ ಮತ ಹಾಕಿದ್ದಾರೆ. ಪಟ್ಟಿ ರೆಡಿ ಮಾಡಿ ಹೈಕಮಾಂಡ್ಗೆ ಕಳಿಸ್ತೇವೆ ಅಂತ ಅಶೋಕ್ ಹೇಳಿದ್ರು. ಸೊ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ, ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಇವ್ರು ಪಾರ್ಟಿಗೆ ದ್ರೋಹ ಬಗ್ದಿದ್ದಾರಲ್ಲ, ಈ ದ್ರೋಹನ ಜನನ ಮೆಚ್ಚಲ್ಲ, ಮುಚ್ಚಿಡಕ್ಕೂ ಸಾಧ್ಯ ಇರಲಿಲ್ಲ. ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತದೆ. ಅದುವರೆಗೂ ಕಾಯ್ಬೇಕಷ್ಟೇ ನಾವು. ಹೈಕಮಾಂಡ್ ನಾಯಕರಿಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೆನ್ನೆ ಆದ ತಕ್ಷಣನೇ ಕೊಟ್ಟಿದ್ದೀರಿ, ಹಿಂಗಾಗಿದೆ, ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಆದರೆ ಕ್ರಾಸ್ ವೋಟಿಂಗು ಆಗಿದೆ. ಅದರ ಡೀಟೇಲ್ ಎಷ್ಟಾಗಿದೆ ಏನು ಅನ್ನೋದು ಇನ್ನೂ ನಿಖರವಾದಂಥ ವರದಿ ಬಂದಿಲ್ಲ. ಸೊ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀರಿ ಪಾರ್ಟಿ ಲೆವೆಲಲ್ಲಿ. ಸೊ ಬಂದ ತಕ್ಷಣ ಅದನ್ನು ನಾವು ಕೊಡ್ತೀರಿ ಅಂತ ಹೇಳಿದ್ದಾರೆ. ಹೈಕಮಾಂಡನ್ನು ಕೂಡ ಅಬ್ಸರ್ವ್ ಮಾಡಿ ಯಾರು ಮಾಡಿರ್ಬೋದು ಅನ್ನೋ ಅಬ್ಸರ್ವ್ ಮಾಡಿ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ ಕೊಡ್ತೀರಿ ಅವ್ರ ಮಾಹಿತಿನ. ಇಷ್ಟು ಪ್ರಬಲವಾದಂಥ ಕೇಂದ್ರ ಸರ್ಕಾರ ಇದ್ದಾಗನೂ ಕೂಡ ಈ ಥರ ದ್ರೋಹ ಬಗೆತಾರಲ್ಲ ಪಾರ್ಟಿಗೆ, ಇವರು ನಿಜಕ್ಕೂ ಖದೀಮ್ರೆ. ಖದೀಮ್ರು ಇವ್ರನ್ನ ಸಾಮಾನ್ಯ ಅಂತ ನಾವು ತಿಳ್ಕೊಳಕ್ಕಲ್ಲ, ದೊಡ್ಡ ಖದೀಮ್ರಿದ್ದಾರೆ. ಇಂಥ ಖದೀಮ್ರಿಗೆ ಬಲಿ ಹಾಕೋಕ್ಕೆ ಸಮಯ ಇದೆ. ಇನ್ನು ಜೀವನದಲ್ಲೇ ಅವ್ರ ಪಾಠ ಕಲಿಬೇಕು. ಇನ್ನು ಜೀವನದಲ್ಲೇ ಅವರು ಎಲೆಕ್ಷನ್ ನಿಲ್ಲಬಾರ್ದು. ಇನ್ನು ಜೀವನದಲ್ಲಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು. ಅವ್ರ ಜೀವನದಲ್ಲಿ ಗೆಲ್ಲಬಾರ್ದು. ಅವ್ರ ಜೀವನ ಅಂತ್ಯ ಅಂದರೆ ರಾಜಕೀಯವಾಗಿ ಅವ್ರ ಜೀವನ ಅಂತ್ಯ ಆಗ್ತೈತೆ. ಆ ರೀತಿ ಕೆಲಸವನ್ನ ನಾವು ಮಾಡ್ತೇವೆ. ಅಡ್ಡ ಮತದಾನ ವಿಪಕ್ಷಗಳಲ್ಲಿ ಕಿಚ್ಚು ಹೊತ್ತಿಸೋದು ಮಾತ್ರ ಅಲ್ಲ, ದೋಸ್ತಿಯಲ್ಲಿ ಬಿರುಕು ಮೂಡಿಸ್ತಾ ಇದೆ. ಬಿಜೆಪಿಯಿಂದ ಜೆಡಿಎಸ್ಗೆ ನಿಗದಿಪಡಿಸಿದ್ದ ಮತಗಳು ಅವರಿಗೆ ಬಿದ್ದಿಲ್ಲ. ಹಾಗಾಗಿ ಬಿಜೆಪಿಯವರೇ ನಮಗೆ ಓಟ್ ಹಾಕಿಸಿಲ್ಲ ಅನ್ನೋ ಭಾವನೆಯಲ್ಲಿ ಜೆಡಿಎಸ್ ಇದೆ. ಮತ್ತೊಂದು ಕಡೆ ಜೆಡಿಎಸ್ನಿಂದಲೇ ಹೆಚ್ಚು ಕ್ರಾಸ್ ವೋಟ್ ಆಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಆದರೆ ಯಾರು ಎಷ್ಟು ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. 11 ಅಡ್ಡ ಮತದಾನ, ಯಾವ ಪಕ್ಷದಿಂದ ಎಷ್ಟು ಕ್ರಾಸ್ ವೋಟ್? 3 ಮೇಲೆ ಬಿಜೆಪಿ ಸಂಶಯ. ಅವರು ಕೊಟ್ಟ ಕ್ಲಾರಿಟಿ ಏನು? ಡಿಕೆಶಿ ಪ್ಲಾನ್ ಸಕ್ಸಸ್ ಆಗಿದ್ದಾದ್ರೂ ಹೇಗೆ? ಹೇಳ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಪರಿಷತ್ನ ಚುನಾವಣೆಯಲ್ಲಿ ಡಿಕೆಶಿ ಆಡಿದ ಗೇಮ್ಗೆ ದಳದಲ್ಲಿ ಕೋಲಾಹಲ, ಕಮಲದಲ್ಲಿ ಹೊತ್ತಿಕೊಂಡಿದೆ ಕಿಚ್ಚು. 11 ಅಡ್ಡ ಮತದಾನ, ಯಾವ ಪಕ್ಷದಿಂದ ಎಷ್ಟು ಕ್ರಾಸ್ ವೋಟಿಂಗ್? ಬಿಜೆಪಿಯಲ್ಲಿ 3 ಮೇಲೆ ಅನುಮಾನ, ದಳದಲ್ಲಿ ಗೆರೆ ದಾಟಿದ್ದು ಯಾರು? 11 ಶಾಸಕರಿಂದ ಅಡ್ಡ ಮತದಾನ, ಯಾವ ಪಕ್ಷದಿಂದ ಎಷ್ಟು ಕ್ರಾಸ್ ವೋಟ್? 3 ಅಡ್ಡ ಮತದಾನ ಎಂದ ಬಿಜೆಪಿ, ದಳದಿಂದ ಗೆರೆ ದಾಟಿದ್ದು ಯಾರೆಲ್ಲ? ಆತ್ಮಸಾಕ್ಷಿಗೆ ಮತ ಕೊಟ್ರ ಶಾಸಕರು, ಕಾಂಗ್ರೆಸ್ ನಾಯಕರು ಹೇಳಿದ್ದು ಏನು? ಡಿಕೆ ಶಿವಕುಮಾರ್ ಕೈ ಇಟ್ರು ಅಂದ್ರೆ ಕೆಲಸ ಆಗಲೇಬೇಕು. ಪರಿಷತ್ ಚುನಾವಣೆಯಲ್ಲೂ ಅದೇ ರೀತಿಯಾಗಿದೆ. ಸ್ವತಃ ಉಸ್ತುವಾರಿ ಸುರ್ಜೇವಾಲಾ ಅವರೇ ಡಿಕೆಶಿಯನ್ನ ಹಾಡಿ ಹೊಗಳಿದ್ದಾರೆ. ಇವರು ನಿಜಕ್ಕೂ ಚಾಣಕ್ಯ, ಅಸಾಧ್ಯವಾದ ಕೆಲಸವನ್ನ ಮಾಡಿ ತೋರಿಸ್ತಾರೆ ಅಂತೆಲ್ಲ ಹೊಗಳಿದ್ರು. ಅದು ನಿಜವೂ ಹೌದು. ಡಿಕೆಶಿ ನಿಜವಾಗಲೂ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸಿದ್ದಾರೆ. ತಮ್ಮ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವುದು ಮಾತ್ರವಲ್ಲದೆ ವಿಪಕ್ಷಗಳಿಂದ 11 ಕ್ರಾಸ್ ವೋಟ್ ಮಾಡಿಸಿ ದೋಸ್ತಿಯಲ್ಲಿ ಬೆಂಕಿ ಬಿರುಗಾಳಿ ಸೃಷ್ಟಿಸಿದ್ದಾರೆ. ಸಿಎಂ ಆದ ನಂತರ ನಡೀತಾ ಇರೋ ಚುನಾವಣೆ ಆಗಿರೋದ್ರಿಂದ ಡಿಕೆಶಿ ಈ ಚುನಾವಣೆಯನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಈ ಚುನಾವಣೆಯಲ್ಲಿ ದಳಪತಿಗೆ ಏಟು ಕೊಡಬೇಕು ಅಂತ ತೀರ್ಮಾನಿಸಿ ಜೆಡಿಎಸ್ ಬಿಜೆಪಿ ಇಬ್ಬರಿಗೂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಜೆಡಿಎಸ್ ವಿರುದ್ಧ ಟ್ರಬಲ್ ಶೂಟರ್ ಗೆದ್ದು ಬಿಗಿದ್ದಾರೆ. ಜೆಡಿಎಸ್ ಬಿಜೆಪಿ ಶಾಸಕರ ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿರೋ ಡಿಕೆ ಶಿವಕುಮಾರ್ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡಿದ್ದಾರೆ. ಈ ಹಿಂದೆಲ್ಲ ಜೆಡಿಎಸ್ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಡಿಕೆಶಿ ಸಿಎಂ ಆಗ್ತಾ ಇದ್ದಂತೆ ಬಿಜೆಪಿ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ.
ಸದ್ಯ ಕ್ರಾಸ್ ವೋಟಿಂಗ್ ಅನ್ನ ದೋಸ್ತಿಗಳು ಇದು ಕುದುರೆ ವ್ಯಾಪಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ಇದು ಆತ್ಮಸಾಕ್ಷಿಗಳ ಮತ, ಆತ್ಮಸಾಕ್ಷಿ ಮತಗಳು ನಮಗೆ ಬಂದಿವೆ, ನಮ್ಮ ಕೆಲಸ ಅಭಿವೃದ್ಧಿಗಳನ್ನ ನೋಡಿ ನಮ್ಮ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಡ್ತಾ ಇದೆ. ಆದರೆ ಡಿಕೆ ಅನುದಾನಗಳನ್ನ ಕೊಡೋದಾಗಿ ಹೇಳಿ ಮತಗಳನ್ನ ಗಿಟ್ಟಿಸಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಕಾಂಗ್ರೆಸ್ನಿಂದ ಕೇವಲ 15 ಮತಗಳು ಮಾತ್ರ ಹಾಕಲು ಹೇಳಲಾಗಿತ್ತು. ಆದರೆ ಅವರಿಗೆ 32 ವೋಟ್ಗಳು ಬಂದಿವೆ. 17ಕ್ಕೂ ಹೆಚ್ಚು ಮತಗಳು ಹೇಗೆ ಬಂದವು ಅನ್ನೋ ಚರ್ಚೆಯು ಈಗ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ನಮ್ಮದು 3 ಕ್ರಾಸ್ ವೋಟ್ ಮಾತ್ರ ಅಂತ ಹೇಳ್ತಾ ಇದ್ರೆ, ಜೆಡಿಎಸ್ ಕ್ರಾಸ್ ವೋಟ್ ಮಾಡಿರೋದು ಯಾರು ಅಂತ ಗೊತ್ತು ಅಂತ ಹೇಳ್ತಾ ಇದ್ರು, ಯಾರು ಅನ್ನೋ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಡಿಕೆಶಿ ಮಾಡಿದ ರಣತಂತ್ರಕ್ಕೆ ಈಗ ಬಿಜೆಪಿ ನಾಯಕರು ಕಂಗಾಲಾಗಿದ್ದಾರೆ. ತಮ್ಮ ಪಕ್ಷದ ಮರ್ಯಾದೆ ಉಳಿಸಿಕೊಳ್ಳಲು ನಮ್ಮದು ಕಡಿಮೆ ಕ್ರಾಸ್ ವೋಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಈಗಾಗಲೇ 3 ಮೇಲೆ ಅನುಮಾನಗಳು ಬಂದಿದ್ದು, ಅವರ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಕೆಲವು ಶಾಸಕರನ್ನ ಬಿಜೆಪಿ ಲಿಸ್ಟ್ ಮಾಡಿ ಹೈಕಮಾಂಡ್ಗೂ ಕಳಿಸಿದೆಯಂತೆ. ಸದ್ಯ ಬಿಜೆಪಿಯಲ್ಲಿ ಭೈರತಿ ಬಸವರಾಜು, ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಆದರೆ ಅವರು ಮಾತ್ರ ನಾವು ಯಾರೂ ಸಹ ಕ್ರಾಸ್ ವೋಟ್ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪಕ್ಷಕ್ಕೆ ದ್ರೋಹ ಬಗೆಯಲ್ಲ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನಮಗೆ ಹೇಳಿದವರಿಗೆ ನಾವು ಓಟ್ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಬಿಜೆಪಿಗೆ ಯಾರ ಹೆಸರು ಹೇಳೋದು, ಯಾರ ಮೇಲೆ ದೂರು ಕೊಡೋದು ಅನ್ನೋದೇ ಗೊಂದಲ ಆಗಿದೆ. ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತಗಳು ಕಡಿಮೆ ಬಿದ್ದಿದ್ದಾವೆ ಮತ್ತು ರಘು ಕೌಟಲ್ಯ ಅವರಿಗೆ 1 ಮತ. ಆ 4 ಬಂದು ನಮ್ಮ ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಮತ್ತು ದುರ್ಯೋಧನ ಐಹೊಳೆ ಮತ್ತು ನಮ್ಮ ಭೈರತಿ ಬಸವರಾಜ್ ಅಂತೇಳಿ 4 ಜನರ ಹೆಸರು ತೋರಿಸಿದ್ರು. ಕೃಷ್ಣ ನಾಯಕ್ ಮತ್ತು ಚಂದ್ರು ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇನೆ ಆ ಪಟ್ಟಿಯಲ್ಲಿ ನಾವಿಲ್ಲ, ಮತ್ತು ನಮಗೆ ND ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದು. ಇನ್ನು ಜೆಡಿಎಸ್ನವರು ಈ ಫಲಿತಾಂಶದಿಂದ ಕಂಗಾಲಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲು ಸಾಧ್ಯ ಇಲ್ಲ ಅನ್ನೋದು ಮೊದಲೇ ಗೊತ್ತಾಗಿತ್ತು. ಆದರೂ ಶಾಸಕರ ಬಗ್ಗಟ್ಟು ಹೇಗಿದೆ ನೋಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿಯನ್ನ ಹಾಕಿದ್ರಂತೆ. ಆದರೆ ಈಗ ತಮ್ಮ ಪಕ್ಷದಲ್ಲಿ ಶಾಸಕರು ನಿಯತ್ತಿನಿಂದ ಇಲ್ಲ ಅನ್ನೋದು ಕುಮಾರಸ್ವಾಮಿಗೆ ಗೊತ್ತಾಗಿದೆ. ಇದರಿಂದ ಅವರು ಆಕ್ರೋಶಗೊಂಡಿದ್ದು ಮುಂದೇನು ಮಾಡಬೇಕು ಅಂತ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿರೋ ಎಚ್ಡಿಕೆ ಜೆಡಿಎಸ್ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿದ್ರು. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಯಾರೆಲ್ಲ ಕ್ರಾಸ್ ವೋಟ್ ಮಾಡಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಮತ್ತು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಸದ್ಯ ಈ ಫಲಿತಾಂಶವನ್ನ ಒಂದು ಪಾಠ ಅಂತ ನೋಡ್ತಾ ಇರೋ ದೋಸ್ತಿಗಳು ಇದರಿಂದ ಏನೆಲ್ಲ ಕಲಿಯಬೇಕು, ಹೇಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇವೆಯಂತೆ. ಪರಿಷತ್ನ ಫಲಿತಾಂಶ ಡಿಕೆಶಿಗೆ ಜೋಶ್ ಕೊಟ್ಟಿದ್ರೆ ದೋಸ್ತಿಗಳಿಗೆ ಟೆನ್ಷನ್ ಕೊಟ್ಟಿದೆ. ಕಾಂಗ್ರೆಸ್ ಈ ಫಲಿತಾಂಶವನ್ನ ಮುಂದಿನ ಚುನಾವಣೆಗಳ ದಿಕ್ಸೂಚಿ ಅಂತ ಹೇಳ್ತಿದ್ದು, ಬಿಜೆಪಿಗೆ ಎಚ್ಚರಿಕೆಯ ಕರೆಗಂಟೆ ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಇದಾಗಿದೆ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.